ನಾನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಯುವಕ ಸ್ನೇಹಿತರಿಗೆ ಈ ಸಭೆಯಲ್ಲಿ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವೇನು ಟ್ವೀಟ್ ಮಾಡ್ತೀರಿ ಇದು ಎಲ್ಲವನ್ನ ಉಪಯೋಗ ಮಾಡಿ ನಾಡಿನ ಜನತೆಗೆ ಇಲ್ಲಿರ್ತಕ್ಕಂಥ ಸತ್ಯಾಂಶಗಳ ಮಾಹಿತಿಯನ್ನ ಇಟ್ಟು ಇವತ್ತೇನು ಫೋನನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನು ಉಲ್ಲಂಘನೆ ಮಾಡಿ ಇವತ್ತೇನು ಟೋಲ್ ಅನ್ನ ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸುವವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ಉಲ್ಲಂಘನೆ ಮಾಡಿ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲನ್ನ ಕಟ್ಟತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹೇಳಬೇಕಾಗಿದೆ. ಇಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನ ಮುದ್ರೆಗೆ ಒಳಗಾಗಿ ಅಲ್ಲಿ ಹೋಗಿ ನಾವೇನು ಧೂಳಿಪಟ ಮಾಡಬೇಕಾಗಿಲ್ಲ. ಆದ್ರೆ ಜನತೆಗೆ ಶಾಂತಿ ರೀತಿಯಿಂದ ನಾನು ಒಂದು ಪತ್ರಿಕೆಗಳನ್ನ ನಿಮ್ಮಗಳಿಗೆ ಡೆಲಿವರಿ ಮಾಡಿಸ್ತೀವಿ. ತಾವು ಮಾಡಬೇಕಾಗಿರೋದು ಆ ಟೋಲ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥವರಿಗೆ ಮನವರಿಕೆ ಮಾಡ್ಕೊಳ್ಬೇಕು, ಯಾಕೆ ಹಣ ಕಟ್ಟಬಾರದು ಅಂತ ಹೇಳಿ. ಯಾಕೆಂದ್ರೆ ಈ ಸರ್ಕಾರ ಈಗಲೂ ನಮ್ಮ PWD ಮಿನಿಸ್ಟರ್ ಹೇಳ್ತಾರೆ, ಪಾಪ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನು ಮೊದಲನೇ ಹಂತದಲ್ಲಿ ಏನು MOU ಆಗಿತ್ತು, ನಂತರ ಏನೇನೋ ಆ ಕಂಪನಿಗೆ ಅನುಕೂಲ ಆಗಿ ಹಲವಾರು ಸರ್ಕಾರಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ. ಇದೆಲ್ಲದರ ಮಾಹಿತಿಗಳು ಯಾವೊಂದು ತೀರ್ಪುಗಳು ಈಗ ಮೊನ್ನೆ ಬಂದಿದೆ ಕೋರ್ಟ್ ಇಂದ, ಅದೆಲ್ಲದರ ಮಾಹಿತಿಗಳನ್ನ ಇಟ್ಟು ನಾನು ಹ್ಯಾಂಡ್ ಬಿಲ್ ಪಕ್ಷದ ವತಿಯಿಂದ ಕೊಡ್ತೀವಿ. ನಾವು ಮಾಡಬೇಕಾಗಿರೋದು ಬೆಂಗಳೂರು ನಗರದಲ್ಲಿ ಇದೆಲ್ಲವನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪ್ರತಿಯೊಂದು ಜನತೆಗೆ ತಲುಪಬೇಕಿದ್ದು. ಯಾವ ರೀತಿ ಸರ್ಕಾರದ ಮುಖ್ಯಮಂತ್ರಿ ನನಗಿರ್ತಕ್ಕಂಥ ಮಾಹಿತಿ ಈ ಕಂಪನಿಯನ್ನೇ ಟೇಕ್ ಓವರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಚರ್ಚೆಗಳು ಮಾಡಿ ಎಲ್ಲಾ ರೀತಿಯಲ್ಲಿ ಒಡಂಬಡಿಕೆ ಆಗೋಗಿದೆ. ಇದು ನೈಸ್ನ ಕಾರ್ಯಕ್ರಮ ಆಗಲ್ಲ ಮುಂದಕ್ಕೆ. ಇದು ನೈಸ್ನ ಹೆಸರಿನಲ್ಲಿ ಈಗಿನ ಮುಖ್ಯಮಂತ್ರಿಗಳು ಏನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಒಂದು ಕಾನೂನು, ಈಗಿನ ಮುಖ್ಯಮಂತ್ರಿ ಕುಟುಂಬಕ್ಕೆ ಒಂದು ಕಾನೂನು, ಈಗಿರ್ತಕ್ಕಂಥದ್ದು ಏನೇನು ಮಾಡಿದ್ದಾರೆ ಅಕ್ರಮಗಳನ್ನ ಈ ಒಂದು ಹೆಸರಿನಲ್ಲಿ, ರಸ್ತೆ ಹೆಸರಿನಲ್ಲಿ PMICP ಅಂತಕ್ಕಂಥ ಅಥಾರಿಟಿನ ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು, ಅದರ ಅಧ್ಯಕ್ಷರಾಗಿ ಈಗಿನ ಮುಖ್ಯಮಂತ್ರಿಗಳು ಏನೇನು ಮಾಡಿದ್ದಾರೆ ಅದೆಲ್ಲ ಮಾಹಿತಿಗಳನ್ನ ನಿಮ್ ಮುಂದೆ ಇಡ್ತೀನಿ ದಾಖಲೆ ಸಮೇತ.